ಇಲ್ಲಿ ಯಾವ ರೀತಿ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ ಜನ ಬೆಂಬಲ? ಇಲ್ಲಿ ಪ್ರಹ್ಲಾದ್ ಜೋಶಿ ಜನ ಬೆಂಬಲ ಭಾಳ ಹೆಚ್ಚಿಗೆ ಇದೆ. ಆಮೇಲೆ ಇಲ್ಲಿ ಅವರ IIT ಹುಬ್ಬಳ್ಳಿ ಸುಧಾರಣೆ ವಿಮಾನ ನಿಲ್ದಾಣ, ರೈಲ್ವೆ ಸ್ಟೇಷನು ಹಾಗೂ ಇನ್ನಿತರ ಕಾಂಕ್ರೀಟ್ ರೋಡ್ ಇವೆಲ್ಲ ಕೆಲಸವನ್ನು ನೋಡಿದ್ರೆ ಇನ್ನೊಮ್ಮೆ ಪ್ರಹ್ಲಾದ್ ಜೋಶಿಯವ್ರನ್ನ ಆರಿಸಿ ತರಬೇಕು, ಮೋದಿಯವರು ಕೈ ಬಲಪಡಿಸ್ಬೇಕನ್ನೋ ಉದ್ದೇಶ ಎಲ್ಲರಿಗಿದೆ. ಸರ್, ಕಾಂಗ್ರೆಸ್ನ 5 ಗ್ಯಾರಂಟಿಗಳು ತಮಗೆ ಎಫೆಕ್ಟ್ ಆಗುತ್ತಾ? ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಸರ್. ಯಾಕಂತಂದ್ರೆ ಫ್ರೀ ಬಸ್ಸು ಇವೆಲ್ಲ 2,000 ಮಹಿಳೆಯರಿಗೆ ಅಂತಂದು ಅದ್ರ ಇದು ಕೇವಲ ಈ ಚುನಾವಣೆ ಮುಗಿದ ಮೇಲೆ ಅದು ಬಂದ್ ಆಗ್ಬೋದು. ಹಾಂ, ಆಮೇಲೆ ಈಗ ಸ್ತ್ರೀಯರಿಗೆ ಅಷ್ಟು ಕೊಟ್ಟಿದ್ರು. ಈಗ ಸ್ತ್ರೀಯರಿಗೆ ಬಸ್ ಫ್ರೀ ಮಾಡಿದ್ರೆ ಮನೆಯಲ್ಲಿ ಈ ಮಹಿಳೆಯರು ಗಂಡನ ಮಕ್ಕಳ ಮಕ್ಕ ನೋಡ್ಲಾರಂಗೆ ಆಗ್ಬಿಟ್ಟಿದೆ. ಎಲ್ಲೆಲ್ಲೆಲ್ಲಿ ತಿರ್ಕೊಂತ ಅಡ್ಡಾಡಿ ದೇವಸ್ಥಾನಕ್ಕಾಗಲಿ ಒಟ್ಟು ಪರೂರಿಗೆ ಹೋಗ್ತಿದ್ದಂದ್ರೆ ಮನೆ ಕಡೆ ಲಕ್ಷಣ ಇರ್ದಂಗೆ ಆಗಿದೆ. ಸೊ ಈಗ BJPಯಿಂದ ಯಾವ ರೀತಿ ಬೆನಿಫಿಟ್ ಆಗ್ತಿದೆ? BJPಯಿಂದ ಇವೆಲ್ಲ ಮೋದಿ ಗ್ಯಾರಂಟಿ, ಆಮೇಲೆ ಮೋದಿ ಮಾಡಿದ ಒಂದು 370 ಆರ್ಟಿಕಲ್, ಆಮೇಲೆ ಮೊನ್ನೆ ಒಂದು ಸ್ನೇಹ ಕೇಸ್ ಆಗಲಿ, ಮತ್ತು ನಿನ್ನೆ ಅದು ಮಾಸದೊಳಗೆ ಒಂದು ಹುಬ್ಬಳ್ಳಿ ಇಲ್ಲಿ ನವನಗರದ ಒಂದು ಕೇಸ್, ಇವೆಲ್ಲ ನೋಡಿದರೆ ಮತ್ತೊಮ್ಮೆ ಒಂದು BJP ಬರಬೇಕು, ಪ್ರಹ್ಲಾದ್ ಜೋಶಿ ಅಂತ ಕೆಲಸ ಮಾಡೋರನ್ನ ಒಂದು ಆರಿಸಿ ತರಬೇಕನ್ನೋ ಒಂದು ಆತ್ಮವಿಶ್ವಾಸ ಎಲ್ಲರಿಗೂ. ಹಾಗಾದರೆ ಇಲ್ಲಿ ಎಷ್ಟು ಲೀಡ್ ಬರ್ಬೋದು ನಿಮ್ಮ ಪ್ರಕಾರ? ಎಲ್ಲ ಟೋಟಲ್ ನಮ್ಮ ವಾರ್ಡ್ಲಿಂದ ಅವ್ರಿಗೆ ಈ ಸಲ ನನಗೆ ಬಿದ್ದಕ್ಕಿಂತ ಡಬಲ್ ಹೆಚ್ಚಿಗೆ ಒಂದು ಲೀಡ್ ಕೊಡ್ತೀವಿ ಅಂತ ನಾವು ಆಶ್ವಾಸನೆ ಕೊಡ್ತೀವಿ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಮತದಾರರು ಯಾಕೆ ಮತ ಹಾಕಬೇಕು? ಅವ್ರು ಮಾಡಿದಂಥ ಕಾರ್ಯಗಳು ಏನೇನು? ಅವರು ಮಾಡಿದಂಥ ಕಾರ್ಯಗಳು ಸಾಕಷ್ಟು ಅದು. ಇಲ್ಲಿ ಕೆಲವೊಂದು ಹುಬ್ಳಿಗೆ IIT, ಆಮೇಲೆ ಡಬಲ್ IIT ತಂದರು, ಆಮೇಲೆ ರೈಲ್ವೆ ಸ್ಟೇಷನ್ನು, ವಿಮಾನ ನಿಲ್ದಾಣ, ಆಮೇಲೆ ಸುತ್ತಮುತ್ತಲು ಅವರು ಕಾಂಕ್ರೀಟ್ ರಸ್ತೆ, ನಮ್ಮ ಹುಬ್ಳಿಗೆ ಕಾಂಕ್ರೀಟ್ ರಸ್ತೆ ಅಂದರು, ಮತ್ತು ಮೇಲು ಸೇತುವೆ ಕೆಲಸ ಕೂಡ ಪ್ರಾರಂಭದಲ್ಲಿದೆ. ಇದರಿಂದ ನೋಡಿದ್ರೆ ಅವ್ರಿಗೆ ಮತ ಹಾಕ್ಬೇಕಂತ ಅನ್ನಿಸ್ತು. ರಾಜ್ಯ ಸರ್ಕಾರದ ಏನು ಎಫೆಕ್ಟ್ ಆಗಲ್ಲ, ಕಾಂಗ್ರೆಸ್ ಆಗೋದಿಲ್ಲ. ಒಟ್ಟಾರೆ ನಮ್ಮ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಮತದಾರರಿಗೆ ಇನ್ನೊಮ್ಮೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಆರಿಸ್ತಾ ಇರಲಿ, ಆಮೇಲೆ ಮತ್ತು ದೇಶಕ್ಕೆ ಇನ್ನೊಮ್ಮೆ ಪ್ರಧಾನಮಂತ್ರಿ ಮೋದಿಯವರ ಕೈ ಬಲಪಡಿಸು ಅಂತ ಹೇಳಿ ಪ್ರಧಾನಮಂತ್ರಿ ಆಗಲಿ ಅಂತ ಹಾರೈಸಿ ನಮ್ಮ ಮತ್ತೊಮ್ಮೆ ಜನರಲ್ಲಿ ಮತದಾರ ಪ್ರಭುಗಳಿಗೆ ವಿನಂತಿ ಮಾಡ್ಕೊಳ್ತೇನೆ. ಬಿಸಿಲಿದ್ದರೂ ಪರವಾಗಿಲ್ಲ, ಆದರೆ ತಕ್ಷಣ ಎಲ್ಲ ಮತದಾರ ನಮ್ಮ ಹೆಣ್ಮಕ್ಳ ತಾಯಿಂದರಾಗಲಿ, ಅಕ್ಕಂಗರಾಗಲಿ ಮತ್ತು ನಮ್ಮ ಪುರುಷ ಪ್ರಧಾನ ಮತದಾರರು ಕೂಡ ಎಲ್ಲ ನನ್ನ ಅಣ್ಣಂದಿರು, ಅಕ್ಕ ತಂಗರು, ತಾಯಂದಿರು ಎಲ್ಲರೂ ಬಿಸಿಲು ಆಗೋದ್ರೊಳಗಾಗಿ ತಾವೆಲ್ಲ ಮತಗಟ್ಟೆಗೆ ಹೋಗಿ BJPಗೆ ಒಂದೇ ಗುರುತಿಗೆ ಅವರ ಪ್ರಹ್ಲಾದ್ ಜೋಶಿಯವರ ಗುರುತಿಗೆ ಮತವನ್ನು ಹಾಕಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ.